ನಮಸ್ಕಾರ. ಇಂದಿನ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಚರ್ಚೆ ಮಾಡ್ತಿರುವ ವಿಷಯ ಇದೆಯಲ್ವೇ, ಇದು ನಿಜಕ್ಕೂ ಬಹಳ ಆಳವಾದದ್ದು. ಭೌತಿಕ ಜಗತ್ತಿನಲ್ಲಿ ನಾವು ನಮ್ಮ ಇಂದ್ರಿಯಗಳನ್ನು ಹೇಗೆ ಗೆಲ್ಲಬೇಕು, ಆ ಮೂಲಕ ಆಂತರಿಕ ಶಾಂತಿ ಮತ್ತು ಆಧ್ಯಾತ್ಮಿಕ ಉನ್ನತಿಯನ್ನು ಹೇಗೆ ಸಾಧಿಸಬಹುದು ಅನ್ನೋದ್ರ ಬಗ್ಗೆ ಈ ಮೂಲಪಠ್ಯ ನಮಗೆ ಒಂದು ಅದ್ಭುತವಾದ ಮಾರ್ಗಸೂಚಿಯನ್ನು ಕೊಡ್ತದೆ. ಇದು ಬರೀ ಯಾವುದೋ ಒಂದು ತತ್ವಜ್ಞಾನ ಅಲ್ಲ, ಬದಲಾಗಿ ನಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದಾದ ಪ್ರಾಕ್ಟಿಕಲ್ ಹೆಜ್ಜೆಗಳು. ಬನ್ನಿ, ಈ ಪಠ್ಯ ನಮ್ಮ ದೈನಂದಿನ ಆಲೋಚನೆಗಳನ್ನು ಹೇಗೆ ಸೂಕ್ಷ್ಮವಾಗಿ ವಿಶ್ಲೇಷಿಸುತ್ತದೆ ಅಂತ ನೋಡೋಣ. ಈಗ ಈ ಒಂದು ಶಕ್ತಿಯುತವಾದ ಆಂತರಿಕ ಪ್ರಶ್ನೆಯನ್ನೊಮ್ಮೆ ಗಮನಿಸಿ. ಯಾವುದೇ ಕರ್ಮೇಂದ್ರಿಯವೂ ನನಗೆ ಮೋಸ ಮಾಡುತ್ತಿಲ್ಲವೇ ಎಂಥ ಮಾತು ಅಲ್ವೇ? ಪ್ರತಿಯೊಬ್ಬ ಆಧ್ಯಾತ್ಮಿಕ ಸಾಧಕನು ಪ್ರತಿದಿನ ತನ್ನನ್ನು ತಾನು ಕೇಳಿಕೊಳ್ಳಬೇಕಾದ ಪ್ರಶ್ನೆ ಇದು ಅಂತ ಮೂಲಪಠ್ಯ ಹೇಳ್ತದೆ. ನಾವೆಲ್ಲರೂ ಅಂದ್ಕೊಳ್ತೇವೆ, ನಾನು ಸಂಪೂರ್ಣ ನಿಯಂತ್ರಣದಲ್ಲಿದ್ದೇನೆ ಅಂತ. ಆದರೆ ನಮಗೆ ಅರಿವಿಲ್ಲದೆಯೇ ನಮ್ಮದೇ ಭೌತಿಕ ಇಂದ್ರಿಯಗಳು ನಮ್ಮನ್ನು ಹೇಗೆಲ್ಲ ದಾರಿ ತಪ್ಪಿಸುತ್ತವೆ ಅನ್ನೋದನ್ನು ಇದು ಪ್ರಶ್ನಿಸುತ್ತದೆ. ಇದು ಕೇವಲ ನಾವು ಮಾಡುವ ಬಾಹ್ಯಕ್ರಿಯೆಗಳ ಬಗ್ಗೆ ಅಲ್ಲ, ನಮ್ಮ ಆಂತರಿಕ ಎಚ್ಚರಿಕೆಯ ಬಗ್ಗೆ. ಮೊದಲನೇ ವಿಭಾಗಕ್ಕೆ ಬರೋಣ, ಅದೇ ಕರ್ಮೇಂದ್ರಿಯಗಳ ಮೇಲಿನ ವಿಜಯ. ಈ ಪಠ್ಯದ ಪ್ರಕಾರ ಆಧ್ಯಾತ್ಮಿಕ ದಾರಿಯಲ್ಲಿ ನಡೆಯುವ ಪ್ರತಿಯೊಬ್ಬರ ಅಂತಿಮ ಗುರಿ ಕರ್ಮಾತೀತ ಸ್ಥಿತಿಯನ್ನು ತಲುಪುವುದು. ಹಾಗೆಂದ್ರೇನು? ಕರ್ಮಾತೀತ ಅಂದ್ರೆ ಕೆಲ್ಸ ಮಾಡೋದನ್ನೇ ನಿಲ್ಸೋದಲ್ಲ, ಬದಲಾಗಿ ನಮ್ಮ ಯಾವುದೇ ಭೌತಿಕ ಇಂದ್ರಿಯದಿಂದ ಯಾವುದೇ ರೀತಿಯ ಪಾಪ ಅಥವಾ ತಪ್ಪು ನಡೆದಂತಹ ಒಂದು ಪರಿಶುದ್ಧವಾದ ಆಧ್ಯಾತ್ಮಿಕ ಸ್ಥಿತಿಯಂತ. ಇದು ಕರ್ಮಗಳ ಫಲದ ಬಂಧನದಿಂದ ಸಂಪೂರ್ಣವಾಗಿ ಮುಕ್ತವಾದ ಒಂದು ಅತ್ಯುನ್ನತ ಹಂತ ಅಂತ ಸ್ಪಷ್ಟವಾಗಿ ವಿವರಿಸಲಾಗಿದೆ. ಇನ್ನು ನಾವು ಪ್ರತಿದಿನ ಬಳಸುವ ಇಂದ್ರಿಯಗಳೇ ಹೇಗೆ ನಮ್ಮ ಅತಿದೊಡ್ಡ ಶತ್ರುಗಳಾಗಬಹುದು ಅನ್ನೋದರ ಬಗ್ಗೆ ಪಠ್ಯ ಎಚ್ಚರಿಸುತ್ತದೆ. ಇಲ್ಲಿ ವಿಶೇಷವಾಗಿ ಕಣ್ಣು ಮತ್ತು ಬಾಯಿಯನ್ನು ಉಲ್ಲೇಖಿಸಲಾಗಿದೆ. ಯೋಚನೆ ಮಾಡಿ, ಕಣ್ಣಿನಿಂದ ಬೀಳುವ ಒಂದು ಸಣ್ಣ ತಪ್ಪು ದೃಷ್ಟಿ ಇರಬಹುದು, ಅಥವಾ ಬಾಯಿಯ ಮೂಲಕ ಬರುವ ಆಹಾರದ ವ್ಯಾಮೋಹ ಇರಬಹುದು. ಇವು ಒಬ್ಬ ವ್ಯಕ್ತಿಯನ್ನು ಎಷ್ಟು ಸುಲಭವಾಗಿ ಆಧ್ಯಾತ್ಮಿಕ ಪಥದಿಂದ ಕೆಳಗೆ ಎಳೆಯಬಲ್ಲವು ಅಲ್ವೇ? ನಾವು ಊಹಿಸದ ರೀತಿಯಲ್ಲಿ ಈ ಇಂದ್ರಿಯಗಳು ನಮ್ಮನ್ನು ಸೈಲೆಂಟಾಗಿ ಮೋಸ ಮಾಡ್ತವೆ ಅನ್ನೋದನ್ನು ಇದು ಬಹಳ ಸ್ಪಷ್ಟವಾಗಿ ಹೇಳುತ್ತದೆ. ಎರಡನೇ ವಿಭಾಗ, ಮಾಯೆಯೊಡನೆ ನಿರಂತರ ಹೋರಾಟ. ಇಲ್ಲಿ ಮಾಯೆ ಅನ್ನೋದನ್ನು ಮೂಲ ಪಠ್ಯ ಕೇವಲ ಒಂದು ಕಾಲ್ಪನಿಕ ಪದವಾಗಿ ಬಳಸಿಲ್ಲ, ಬದಲಾಗಿ ಆತ್ಮದ ಆಧ್ಯಾತ್ಮಿಕ ಗುರಿಗಳನ್ನ ನಾಶ ಮಾಡಲು ಸದಾ ಸಿದ್ಧವಾಗಿರುವ ಒಂದು ಪ್ರಭಾವವಾದ ಶಕ್ತಿಯಾಗಿ ಪ್ರಸ್ತುತಪಡಿಸುತ್ತದೆ. ಮನುಷ್ಯನ ಮನಸ್ಸಿನಲ್ಲಿ ವಿಕಾರಗಳ ಬಿರುಗಾಳಿಯನ್ನೇ ಸೃಷ್ಟಿಸಿ ಅವನನ್ನು ತನ್ನ ಮೂಲ ಗುರಿಯಿಂದ ವಿಚಲಿತಗೊಳಿಸುವ ಒಂದು ಆಕ್ಟಿವ್ ಫೋರ್ಸ್ ಇದು ಅಂತ ವಿವರಿಸಲಾಗಿದೆ. ಇದು ನಿಜಕ್ಕೂ ಒಂದು ನಿರಂತರವಾದ ಆಂತರಿಕ ಯುದ್ಧ. ಈ ಪಠ್ಯ ಎರಡು ವಿಭಿನ್ನ ಕಾಲಘಟ್ಟಗಳನ್ನು ಬಹಳ ಆಸಕ್ತಿದಾಯಕವಾಗಿ ಹೋಲಿಸುತ್ತದೆ. ಈಗಿನ ಪ್ರಸ್ತುತ ಸ್ಥಿತಿಯನ್ನು ಚಿಂತೆ, ದುಃಖ ಮತ್ತು ಪಾಪಕರ್ಮಗಳಿಂದ ತುಂಬಿರುವ ಮಾಯೆಯ ರಾಜ್ಯ ಅಂತ ಕರೆದ್ರೆ, ಭವಿಷ್ಯದ ಆಶಾದಾಯಕ ಸ್ಥಿತಿಯನ್ನು ಸತ್ಯಯುಗ ಅಥವಾ ಸುವರ್ಣಯುಗ ಅಂತ ಹೆಸರಿಸಿದೆ. ಪಠ್ಯ ಹೇಳುವ ಪ್ರಕಾರ ಆ ಸುವರ್ಣಯುಗದಲ್ಲಿ ವಿಕಾರಗಳಾಗಲಿ ಚಿಂತೆಯಾಗಲಿ ಇರುವುದಿಲ್ಲವಂತೆ. ಈ ಒಂದು ಕಾಂಟ್ರಾಸ್ಟ್ ನಮ್ಮ ಪ್ರಸ್ತುತ ಸ್ಥಿತಿಯನ್ನು ನಾವೇ ಅಳೆದು ನೋಡಿಕೊಳ್ಳಲು ಒಂದು ಕನ್ನಡಿಯಂತೆ ಕೆಲಸ ಮಾಡುತ್ತದೆ. ಕರ್ಮಗಳ ಬಗ್ಗೆ ಈ 3 ವಿಭಾಗಗಳು ಬಹಳ ಮುಖ್ಯ. ಕೇವಲ ಕ್ರಿಯೆಯನ್ನ ಮಾಡುವುದಷ್ಟೇ ಅಲ್ಲ, ಆ ಕ್ರಿಯೆ ಯಾವ ಪ್ರಭಾವದ ಅಡಿಯಲ್ಲಿ ನಡೀತಿದೆ ಅನ್ನೋದು ಇಲ್ಲಿ ಪಾಯಿಂಟ್. ಮಾಯೆಯ ಪ್ರಭಾವದಲ್ಲಿ ಮಾಡುವ ಸಾಮಾನ್ಯ ಲೌಕಿಕ ಕೆಲಸಗಳೂ ಕೂಡ ಹೇಗೆ ವಿಕರ್ಮ ಅಂದ್ರೆ ಪಾಪಕರ್ಮಗಳಾಗ್ತವೆ ಅನ್ನೋದನ್ನು ಪಠ್ಯ ನಿಷ್ಪಕ್ಷಪಾತವಾಗಿ ವಿವರಿಸುತ್ತದೆ. ಆದರೆ ಅದೇ ಶುದ್ಧಸ್ಥಿತಿಯಾದ ಸತ್ಯಯುಗದಲ್ಲಿ ಮಾಡುವ ಯಾವುದೇ ಕೆಲಸ ಅಕರ್ಮ ಆಗಿರುತ್ತದೆ, ಅಂದ್ರೆ ಯಾವುದೇ ಪಾಪವನ್ನು ಅಂಟಿಸದ ನ್ಯೂಟ್ರಲ್ ಕ್ರಿಯೆ ಆಗಿರುತ್ತದೆ. ಈಗ ಮೂರನೇ ವಿಭಾಗ, ದೈನಂದಿನ ಲೆಕ್ಕಪತ್ರದ ಮಹತ್ವ. ಇದನ್ನು ಪ್ರಾಯೋಗಿಕವಾಗಿ ಹೇಗೆ ಅಳವಡಿಸಿಕೊಳ್ಳುವುದು, ಅದಕ್ಕೆ 3 ಹೆಜ್ಜೆಗಳನ್ನು ಸೂಚಿಸಲಾಗಿದೆ. ಮೊದಲನೆಯದು ಇಡೀ ದಿನದ ನಮ್ಮ ಕೆಲಸಗಳ ಲೆಕ್ಕಾಚಾರ ಹಾಕುವುದು. ಎರಡನೆಯದು ಯಾವ ನಿರ್ದಿಷ್ಟ ಇಂದ್ರಿಯ ಆ ದಿನ ನಮ್ಮನ್ನು ದಾರಿ ತಪ್ಪಿಸಿತು ಅಂತ ನಿಖರವಾಗಿ ಕಂಡುಹಿಡಿಯುವುದು. ಮತ್ತು ಮೂರನೆಯದು, ಬಹುಶಃ ಇದೇ ಅತಿ ಕಷ್ಟ ಅನ್ನಿಸುತ್ತದೆ, ಅದೇ ಸಂಪೂರ್ಣ ಪ್ರಾಮಾಣಿಕತೆ. ತಪ್ಪು ಎಷ್ಟೇ ಚಿಕ್ಕದಾಗಿದ್ದರೂ ಅದನ್ನು ಮುಚ್ಚಿಡಬಾರದು. ಇದು ಆಧ್ಯಾತ್ಮಿಕ ಪ್ರಗತಿಗೆ ಅತ್ಯಗತ್ಯ ಅಂತ ಪಠ್ಯ ಕಟ್ಟುನಿಟ್ಟಾಗಿ ಹೇಳುತ್ತದೆ. ಪ್ರಾಮಾಣಿಕತೆಯ ಕೊರತೆಯನ್ನು ಪಠ್ಯ ಎಷ್ಟು ಗಂಭೀರವಾಗಿ ಪರಿಗಣಿಸುತ್ತದೆ ಅನ್ನೋದನ್ನು ನೀವಿಲ್ಲಿ ಗಮನಿಸಬೇಕು. ಇಲ್ಲಿ ಬಳಸಿರುವ ರೂಪಕ ಬಹಳ ಸ್ಟ್ರಾಂಗ್ ಆಗಿದೆ. ಯಾರಾದ್ರೂ ರಹಸ್ಯವಾಗಿ ಏನನ್ನಾದ್ರೂ ತಿಂದ್ರೆ ಅಥವಾ ಸಣ್ಣ ತಪ್ಪನ್ನು ಮುಚ್ಚಿಟ್ರೆ ಅದನ್ನು ನೇರವಾಗಿ ಶಿವನ ಯಜ್ಞದಿಂದ ಕಳ್ಳತನ ಮಾಡಿದ್ದಕ್ಕೆ ಸಮ ಅಂತ ಪರಿಗಣಿಸಲಾಗಿದೆ. ಆಧ್ಯಾತ್ಮಿಕ ಮಾರ್ಗದಲ್ಲಿ ಮಾಡುವ ಒಂದು ಸಣ್ಣ ಅಪ್ರಾಮಾಣಿಕತೆ ಕೂಡ ಎಂಥ ದುಷ್ಪರಿಣಾಮ ಬೀಳ್ತದೆ ಅನ್ನೋದನ್ನು ಈ ಹೋಲಿಕೆ ಬಹಳ ಕಠಿಣವಾಗಿ ನಮಗೆ ತಿಳಿಸ್ಕೊಡ್ತದೆ. ವಿಭಾಗ 4, ತಂದೆಯ ಸ್ಮರಣೆ ಮತ್ತು ಮಾರ್ಗದರ್ಶನ. ಈ ಪಠ್ಯ ಆಧರಿಸಿರುವ ಆ ಒಂದು ವಿಶಿಷ್ಟವಾದ ಚೌಕಟ್ಟಿನ ಬಗ್ಗೆ ನೋಡೋದಾದ್ರೆ
ಇದು ಕಾಲವನ್ನು 5,000 ವರ್ಷಗಳ ಪುನರಾವರ್ತಿತ ಚಕ್ರ ಅಂತ ವಿವರಿಸುತ್ತದೆ. ಜೊತೆಗೆ ಒಂದು ಆತ್ಮವು ಗರಿಷ್ಠ 84 ಜನ್ಮಗಳನ್ನು ಪಡೆಯುತ್ತದೆ ಅಂತ ಹೇಳುತ್ತದೆ. ಈ ಇಡೀ ಸಿಸ್ಟಂನಲ್ಲಿ ಪರಮಪಿತನೆಂದು ಕರೆಯಲ್ಪಡುವ ಶಿವನು ಮಾತ್ರವೇ ಆತ್ಮಗಳಿಗೆ ನಿಜವಾದ ಮುಕ್ತಿ ಅಥವಾ ಸದ್ಗತಿಯನ್ನು ನೀಡಬಲ್ಲ ಏಕೈಕ ಶಕ್ತಿಯಂತ ಮೂಲದಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ಅಷ್ಟೇ ಅಲ್ಲ, ಪರಮಪಿತ ಈ ಜ್ಞಾನವನ್ನು ನೇರವಾಗಿ ನೀಡದೆ ಒಂದು ಭೌತಿಕ ಮಾಧ್ಯಮವನ್ನು ಬಳಸುತ್ತಾನೆ ಅಂತ ಪಠ್ಯ ಹೇಳ್ತದೆ. ಇದನ್ನು ರಥ ಅಂತ ಕರೆಯಲಾಗಿದೆ. ಅಂದರೆ ದೈವಿಕ ಜ್ಞಾನವು ಒಬ್ಬ ನಿರ್ದಿಷ್ಟ ಮನುಷ್ಯ ಮಾಧ್ಯಮದ ಮೂಲಕ ಪಾಸಾಗುತ್ತದೆ. ಆಸಕ್ತಿದಾಯಕ ವಿಚಾರ ಏನೆಂದರೆ, ಆ ಮಾಧ್ಯಮವೂ ಕೂಡ ಅದೇ ಜ್ಞಾನವನ್ನು ಕಲಿಯುತ್ತಿರುವ ಒಬ್ಬ ವಿದ್ಯಾರ್ಥಿಯೇ ಆಗಿರುತ್ತಾನೆ ಅಂತ ಪಠ್ಯ ಯಾವುದೇ ಮುಚ್ಚುಮರೆಯಿಲ್ಲದೆ ತಿಳಿಸುತ್ತದೆ. ಈ ಆಚರಣೆಯನ್ನು ಪಾಲಿಸುವವರಲ್ಲಿರುವ ಆಳವಾದ ಭಕ್ತಿಯನ್ನೂ ಈ ವಾಕ್ಯ ಅದ್ಭುತವಾಗಿ ಪ್ರತಿಬಿಂಬಿಸುತ್ತದೆ ನೋಡಿ. ಶಿವಬಾಬಾ ಅಂತ ಹೇಳುತ್ತಿದ್ದ ಹಾಗೆಯೇ ಆ ದಿವ್ಯ ಮಿಲನಕ್ಕಾಗಿ ಪ್ರೇಮದ ಕಣ್ಣೀರು ಬರುತ್ತದೆ. ಕೇವಲ ಆ ಪರಮಶಕ್ತಿಯ ಹೆಸರನ್ನು ನೆನಪಿಸಿಕೊಳ್ಳುವುದು, ಕಣ್ಣಾರೆ ನೋಡದಿದ್ದರೂ ಆ ದಿವ್ಯ ಮಿಲನಕ್ಕಾಗಿ ಹಾತೊರೆಯುವುದು, ಇದು ಭಕ್ತಿಯ ಒಂದು ಉನ್ನತ ಹಂತ. ಇದು ಕೇವಲ ನಿಯಮಗಳನ್ನು ಪಾಲಿಸುವುದಲ್ಲ, ಬದಲಾಗಿ ಅಂತಹ ಒಂದು ಪ್ರೀತಿಯೇ ಈ ಇಡೀ ಆಧ್ಯಾತ್ಮಿಕ ಪಯಣವನ್ನು ಮುನ್ನಡೆಸುತ್ತದೆ ಅನ್ನೋದನ್ನು ಇದು ಸೂಚಿಸುತ್ತದೆ. ಈಗ ಕೊನೆಯ ವಿಭಾಗ 5 ಸಂಪೂರ್ಣ ಆದೇಶ ಪಾಲಕ. ಸಂಪೂರ್ಣ ಆದೇಶ ಪಾಲಕ ಅನ್ನೋ ಪದದ ಅರ್ಥ ಬರೀ ನಮ್ಮ ಮಾತು ಅಥವಾ ಕೆಲಸಗಳಲ್ಲಿ ಕಂಟ್ರೋಲ್ ಇಟ್ಕೊಳ್ಳೋದಕ್ಕೆ ಸೀಮಿತವಾಗಿಲ್ಲ. ಬದಲಾಗಿ ನಮ್ಮ ಮನಸ್ಸಿನ ಆಳದಲ್ಲಿ ಹುಟ್ಟುವ ಯೋಚನೆಗಳು ಅಥವಾ ಸಂಕಲ್ಪಗಳ ಮೇಲೂ ಸಂಪೂರ್ಣ ನಿಯಂತ್ರಣ ಸಾಧಿಸುವುದು. ಒಂದು ಸಣ್ಣ ಅಶುದ್ಧ ಆಲೋಚನೆ ಬಂದ್ರೆ ಅಥವಾ ಹಳೇ ಕೆಟ್ಟ ಅಭ್ಯಾಸಗಳು ಮನಸ್ಸಿನಲ್ಲಿ ಸ್ವಲ್ಪ ಇಣುಕಿ ನೋಡಿದ್ರೂ ಕೂಡ ಆ ವ್ಯಕ್ತಿಯನ್ನು ಸಂಪೂರ್ಣ ಆದೇಶ ಪಾಲಕ ಅಂತ ಕರೆಯೋಕೆ ಸಾಧ್ಯವೇ ಇಲ್ಲ ಅಂತ ಪಠ್ಯ ಬಹಳ ಕಟ್ಟುನಿಟ್ಟಿನಾಗಿ ಹೇಳ್ತದೆ. ಈ ಎಲ್ಲ ಕಠಿಣ ಪರಿಶ್ರಮದ ಅಂತಿಮ ಪ್ರತಿಫಲ ಏನಪ್ಪಾ ಅಂದ್ರೆ ಸಂಪೂರ್ಣವಾಗಿ ಅಚಲ ಮತ್ತು ಅಡೋಲವಾದ ಆಧ್ಯಾತ್ಮಿಕ ಸ್ಥಿತಿ. ಹೌದು, ಯಾರು ಇಂದ್ರಿಯಗಳನ್ನು ಗೆದ್ದು ಈ ಕಠಿಣ ಆದೇಶಗಳನ್ನು ಪಾಲಿಸ್ತಾರೋ ಅವರಿಗೆ ಪಠ್ಯ ಭರವಸೆ ನೀಡುವ ಏಕೈಕ ವಿಷಯ ಅಂದರೆ ಭೌತಿಕ ಜಗತ್ತಿನ ಯಾವ ಏರಿಳಿತಗಳಿಗೂ ವಿಚಲಿತವಾಗದ, ಎಂದಿಗೂ ನಾಶವಾಗದ ಒಂದು ಶಾಶ್ವತವಾದ ಆನಂದದ ಸ್ಥಿತಿ. ಇದೇ ಈ ಸಂಪೂರ್ಣ ಆಧ್ಯಾತ್ಮಿಕ ಪಯಣದ ಅಂತಿಮ ಗುರಿ. ನಾವೀಗ ಈ ವಿಶ್ಲೇಷಣೆಯ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಈ ಪಠ್ಯ ಒಂದು ಬಹಳ ಸ್ಟ್ರಾಂಗ್ ಆದ ಪ್ರಶ್ನೆಯೊಂದಿಗೆ ನಮ್ಮನ್ನು ಬಿಡ್ತದೆ. ಸತ್ಯ ನಮ್ಮ ಕಣ್ಣು ಮುಂದಿರುವಾಗ ನನಗೆ ಗೊತ್ತಿರ್ಲಿಲ್ಲ ಅಂತ ಹೇಳೋಕೆ ಯಾರಿಗೂ ಸಾಧ್ಯವಿಲ್ಲ ಅಂತ ಇದು ಎಚ್ಚರಿಸ್ತದೆ. ಹಾಗಾದ್ರೆ ಈ ಪರಮೋಚ್ಚ ಕರ್ಮಾತೀತ ಸ್ಥಿತಿಯನ್ನು ತಲುಪುವುದಕ್ಕೆ ದೈನಂದಿನ ಮಟ್ಟದಲ್ಲಿ ನಾವು ನಮ್ಮ ಆಂತರಿಕ ಶುದ್ಧತೆಯ ಲೆಕ್ಕಾಚಾರವನ್ನು ನಿಜಕ್ಕೂ ಪ್ರಾಮಾಣಿಕವಾಗಿ ಮಾಡ್ತಿದ್ದೀವಾ? ಈ ಒಂದು ಆಳವಾದ ಪ್ರಶ್ನೆಯೊಂದಿಗೆ ಇಂದಿನ ನಮ್ಮ ಈ ವಿಶ್ಲೇಷಣೆಯನ್ನು ಮುಕ್ತಾಯಗೊಳಿಸೋಣ. ಇದರ ಉತ್ತರ ನಾವೆಲ್ಲರೂ ನಮ್ಮೊಳಗೆ ನಾವೇ ಕಂಡುಕೊಳ್ಳಬೇಕಾಗಿದೆ.